ನಮಸ್ಕಾರ ವೀಕ್ಷಕರೇ, ಇವತ್ತು ಭಗವಾನ್ ಗುರೂಜಿ ಹತ್ರ ಮತ್ತೊಂದು ವಿಶೇಷ ಸಂಚಿಕೆನ ನಿಮ್ಮೆಲ್ಲರಿಗೂ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ತುಂಬ ವಿಶಿಷ್ಟವಾಗಿದೆ ಮತ್ತು ವಿಚಾರವಾಗೂ ಇದೆ. ಇದನ್ನು ತಿಳ್ಕೊಳ್ಳೋದಕ್ಕೆ ನೀವು ಕಾತುರರಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಭಗವಾನ್ ಗುರೂಜಿ ಹತ್ರ ಹೋಗಿ ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋಣ ಬನ್ನಿ. ಭಗವಾನ್ ಗುರೂಜಿ, ಇವಾಗ ನಾನು ಸಾಕಷ್ಟು ಪ್ರಶ್ನೆಗಳನ್ನು ನಿಮ್ಗೆ ಕೇಳಿದೆ ಹಿಂದಿನ ಎಪಿಸೋಡಲ್ಲಿ. ನೀವು ಅದಕ್ಕೆ ಸರಿಯಾದಂಥ ಉತ್ತರಗಳನ್ನು ಕೊಟ್ಟರೆ, ಆ ಉತ್ತರಗಳು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಕೊಟ್ಟಿದ್ದು, ನಿಮ್ಮ ಅನುಭವಗಳ ಮೇಲೆ ಕೊಟ್ಟಿದ್ದು ಎಲ್ಲವೂ ಸರಿ. ಈಗ ಆತ್ಮಗಳು ತುಂಬ ಸಿಂಪಲಾಗಿ ಕೇಳ್ತೀನಿ, ಏನು ಅಂತ ದೊಡ್ಡ ಪ್ರಶ್ನೆ ಅಲ್ಲ ಇದು. ಆತ್ಮಗಳು ಸಂಚಾರ ಮಾಡ್ತಾನೆ. ಸಂಚಾರ ಅಂದರೆ ಏನಂದರೆ ಈ ದೇಶದಿಂದ ಇನ್ನೊಂದು ದೇಶ. ನಮ್ಮ ಜನಗಳು ಇಲ್ಲೂ ಇರ್ತಾರೆ, ಹೊರದೇಶದಲ್ಲೂ ಇರ್ತಾರೆ. ಆತ್ಮಗಳು ಹೊರದೇಶದಲ್ಲಿ ಇಲ್ಲಿದ್ದು ಹೊರದೇಶಕ್ಕೆ ಹೋದಾಗ ಆತ್ಮಗಳು ಅಲ್ಲಿ ಹೋಗು ಸೇರುತ್ತಾ ಅನ್ನೋ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ರಿಯಲ್ ಆಗಿ ನಡೆದಿರ್ತಕ್ಕಂಥದ್ದೇ ಒಂದು ಘಟನೆ. ನಾನು ಅಟೆಂಡ್ ಮಾಡಿ ಸಾಲ್ವೇಷನ್ ಮಾಡಿರ್ತಕ್ಕಂಥ ಒಂದು ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ನಿಮ್ಮ ಕ್ವಶ್ಚನ್ನು ತುಂಬ ಚಿಕ್ಕದಾಗಿದೆ, ಬಟ್ ಇದರ ಹಿಂದೆ ಉತ್ತರ ತುಂಬ ಸ್ಟ್ರಾಂಗ್ ಆಗಿದೆ. ಅರ್ಥ ಆಯ್ತಾ? ತುಂಬ ದೊಡ್ಡದಾಗಿದೆ. ಗೋವಾದಲ್ಲಿ ಒಬ್ಬಳು ಸಬ್ ಇನ್ಸ್ಪೆಕ್ಟ್ರು ಲೇಡಿ, ಐಡಾ ಅಂತ ಅಂದ್ಬಿಟ್ಟು ಅವಳ ಹೆಸರು, ಕ್ರಿಶ್ಚಿಯನ್. ಆಕೆ ಡಬಲ್ ಸ್ಟಾರ್. ಒಬ್ಬ ಗನ್ಮ್ಯಾನ್ನ ಲವ್ ಮಾಡಿಬಿಟ್ರು. ಒಬ್ಬ ಮಿನಿಸ್ಟರ್ ಹತ್ರ ಇದ್ದಂಥ ಗನ್ಮ್ಯಾನ್ನ ಲವ್ ಮಾಡಿದ್ರು. ಮನೇಲಿ ಒಪ್ಪಲಿಲ್ಲ. ಇವ್ರ ಫ್ಯಾಮಿಲಿಯವರು ನನಗೆ ಪರಿಚಯ ಚೆನ್ನಾಗಿ. ಸೊ ಈ ಹುಡುಗಿ ಏನು ಮಾಡ್ತು, ತುಂಬ ಹಠ ಹಿಡಿದ್ಬಿಟ್ಟು ಅವ್ನ ಮದುವೆ ಆಗಲೇಬೇಕಂತ ಡಿಸೈಡ್ ಮಾಡಿ ಕೊನೆಗೆ ಮದುವೆ ಆಗೋದ್ರು. ಈ ಹುಡುಗಿಯವ್ರ ಫ್ಯಾಮಿಲಿ ಬಂದು ಗೋವಾದಿಂದ 30 ಕಿಲೋಮೀಟ್ರ್ ದೂರದಲ್ಲಿ ಒಂದು ಮನೆ ಇದೆ ಅವ್ರದ್ದು. 40-60 ಮನೆ, ಹಳೇ ಕಾಲದ ಮನೆ. ಸುತ್ತ ಗಿಡ ಬೆಳೆದ್ಬಿಟ್ಟಿದೆ. ಒಂದು ಲೈಟ್ ಮಾತ್ರ ಜೀಸಸ್ ಫೋಟೋ ಇದೆ, ಒಂದು ರೆಡ್ ಲೈಟ್ ಉಳಿತದೆ. ಅಲ್ಲೊಬ್ಬ ಕಾಲಿನ ಹೆಚ್ಚು ಕಮ್ಮಿ ಆಗಿರೋ ಒಬ್ಬ ವ್ಯಕ್ತಿ ಮಲಗಿದ್ದಾನೆ. ಆ ಮನೇಲಿ ಯಾರೂ ಇಲ್ಲ. ಈ ಹುಡುಗಿ ಏನು ಮಾಡೋದು, ಮದುವೆ ಆದಮೇಲೆ ಫಾರಿನ್ ಕೊಟ್ಟರು. ಗಂಡ ಹೆಂಡತಿ ಇಬ್ರು ಲಂಡನ್ ಕೊಟ್ಟು ಸೆಟ್ಲ್ ಆದರು. ಅಲ್ಲೇನೋ ಇಬ್ರಿಗೂ ಒಂದೊಂದು ಕೆಲಸಗಳು ಸಿಕ್ಕೋಯ್ತು. ಕೊನೆಗೆ ತಾಯಿ ತಂದೆ ತಮ್ಮ ತಂಗಿನೆಲ್ಲ ಕರ್ಸ್ಕೋಬೇಕು. ಗೋವಾದಲ್ಲಿ ಇವ್ರ ಫ್ಯಾಮಿಲಿ ಇತ್ತು. ಗೋವಾದಿಂದ ಆಚೆ 30 ಕಿಲೋಮೀಟ್ರ್ ದೂರದಲ್ಲಿ ಈ ಪ್ರಾಪರ್ಟಿ ಇತ್ತು. ಈ ಪ್ರಾಪರ್ಟಿನ ಇವರು ಸೇಲ್ ಮಾಡಬೇಕು. ತಂದೆ ತಾಯಿನೆಲ್ಲ ಕರ್ಸ್ಕೋಬೇಕು. ಯೋಚನೆ ಮಾಡಿದ್ರು. ಯೋಚನೆ ಮಾಡಿಬಿಟ್ಟು ಏನು ಮಾಡಿದ್ರು, ಈ ಮನೇನ ಮಾರಿಸ್ಬೇಕಂತ ಟ್ರೈ ಮಾಡಿದ್ರು. ಏನು ಮಾಡಿದ್ರು ಸೇಲ್ ಆಗ್ತಾ ಇಲ್ಲ ಈ ಮನೆ. ಕೊನೆಗೆ ಲಂಡನ್ನಿಂದ ಫೋನ್ ಬಂತು, ಗುರೂಜಿ ಆ ಮನೆ ಸೇಲ್ ಆಗ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ, ಮನೇಲಿ ಏನೋ ತೊಂದರೆಗಳಿದ್ದಾವೆ, ಅಲ್ಲಿ ಹೋದರೆ ಸೇಲ್ ಮಾಡಬೇಕಂದ್ರೆ ಏನೋ ಜಗಳ ಆಗುತ್ತೆ, ಇದಾಗುತ್ತೆ. ಸರ್ ಅಲ್ಲಿ ಬರಬೇಕಲ್ಲ ನಾನು. ಲಂಡನ್ನಿಂದ ಫ್ಲೈಟ್ ಟಿಕೆಟ್ ಹಾಕಿದ್ರು ನನಗೆ. ಗೋವಾ ಬಂದು ಇಳಿದೆ. ಅವರ ಬ್ರದರ್ ಬಂದು ಕಾರ್ ತೊಗೊಂಬಂದು ಕಾಯ್ಕೊಂಡಿದ್ದೆ ಏರ್ಪೋರ್ಟ್ ಹತ್ರ. ಕಾರಲ್ಲಿ ಕುಂಡ್ರಿಸ್ಕೊಂಡು ನನ್ನ ಡೈರೆಕ್ಟ್ ಅಲ್ಲಿಂದ 30 ಕಿಲೋಮೀಟ್ರ್ ದೂರ ನನ್ನ ಕರ್ಕೊಂಡೋದು. ಇದು ಯಾವುದು ಕತೆ ಅಲ್ಲ, ರಿಯಲ್ ಆಗಿ ನಡೆದಿರ್ತಕ್ಕಂಥ ಕತೆ. ಸೊ ಕರ್ಕೊಂಡು ಹೋದ ತಕ್ಷಣ ರೋಡಲ್ಲಿ ಕಾರ್ ನಿಲ್ಲಿಸಿದ್ರು. ಆ ಮನೆ ಒಂದು ಇದ್ರದ್ದು ಇದು ಬಿದಿರಿನಿಂದ ಕಟ್ಟಿರೋದು ಗೇಟ್ ಇದೆ. ಅದನ್ನು ಲೂಸ್ ಮಾಡಿದ್ರೆ ಒಳಗಡೆ ಕಾಲಿಕ್ಕೆ ಭಯ. ಯಾಕಂದ್ರೆ ಗಿಡ್ಕೊಂಡು ಬೆಳೆದ್ಬಿಟ್ಟು ಯಾವುದನ್ನ ಆಗಿ ಬಿಡಿದು ಹೊಡೆದ್ಬಿಟ್ರೆ ಮಧ್ಯದಲ್ಲಿ ಮನೆ ಇದೆ ಅದು. ಆಮೇಲೆ ಜಾಗ ಬಿಡಿಸ್ಕೊಂಡು ಒಳಗಡೆ ಹೋಗಿ ಮೆಟ್ಲ ಮೇಲೆ ನಿಂತ್ಕೊಂಡು ಅಲ್ಲೊಬ್ಬ ಮನ್ಗವನೆ. ಅವನು ಗಡ್ಡ ಬಿಟ್ಬಿಟ್ಟು ಅವನು ಕಂಬಳಿ ಹೊತ್ಕೊಂಡು ಮನ್ಕೊಂಡವನು. ಮಧ್ಯಾಹ್ನ 3 ಗಂಟೆ. ಕೊನೆಗೆ ಇವ್ನು ಬೀಗ ತೆಗೆದ, ಓಪನ್ ಮಾಡ್ದ. ದೊಡ್ಡ ಹಾಲಿತ್ತು. ಒಳಗಡೆ ಒಂದು ಜೀಸಸ್ ವಿಗ್ರಹ ಐತೆ. ಆಮೇಲೆ ಬಲಗಡೆ ಒಂದು ಡೋರ್ ಇದೆ. ಆ ಡೋರ್ನ ಓಪನ್ ಮಾಡೋದು ಕತ್ಲೆ ಫುಲ್ಲು. ಅಲ್ಲಿ ಲೈಟ್ ಹಾಕ್ದ. ನಾನು ಕರ್ಕೊಂಡು ಹೋದರೆ ಒಳಗಡೆ ಬ್ಯಾಕ್ ಸೈಡಲ್ಲಿ ಕಿಚನ್ ಇದೆ. ಆ ಕಿಚನ್ಗೆ ಎದುರುಗಡೆ ಒಂದು ಡೋರ್ ಇದೆ. ಆ ಡೋರ್ ಓಪನ್ ಮಾಡಿದ್ರೆ ಮತ್ತೆ ಔಟ್ ಸೈಡ್ ಬರೀ ಗಿಡಗಳು ಸ್ವಲ್ಪ ಹುಲ್ಲಿದೆ. ನಾನು ಒಳಗಡೆ ಹೋಗಿ ನೋಡಿದ್ರೆ ಕಿಚನೆಲ್ಲ ಇತ್ತು. ಈ ಪಂಚಸಿದ್ಧಿ ಹೊಂದಿರತಕ್ಕಂಥ ಬೆಂಕಿ ಉಂಡೆಗಳು, ಅಂದರೆ ನಮ್ಮ ಮನೋವೇಗದಲ್ಲಿ ನಾವು ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಪಂಚಸಿದ್ಧಿ ಅಂದರೆ
ಅಗ್ನಿನ ಕೂತ್ಕೊಂಡು ನಾವು ಪೂಜೆ ಮಾಡಿ ಆ ಸಿದ್ಧಿ ಮಾಡ್ಕೊಂಡಿರ್ತೀವಿ. ಅದು ಸಿದ್ಧಿ ಆಗಿರ್ತದೋ ಬಿಟ್ಟಿರ್ತದೋ ಸೆಕೆಂಡ್ರಿ ಗೊತ್ತಿಲ್ಲ. ಆತ್ಮಗಳ ಮೇಲೆ ಹೋದಾಗ ಗೊತ್ತಾಗುತ್ತದೆ. ಪ್ರಯೋಗ ಮಾಡಿ ಅಲ್ಲಿ ಆ ಮನೆ ಒಳಗಡೆ ಸ್ವಂತ ಯಾರು ನನಗೆ ಫ್ಲೈಟ್ ಟಿಕೆಟ್ ಹಾಕಿದ್ರಲ್ಲ ಅವರ ತಾಯಿ ಅಂದರೆ ಅವರ ಅಜ್ಜಿ, ಅವ್ರ ತಾಯಿ ಇಬ್ಬರು ಆತ್ಮನು ಆ ಕಿಚನಲ್ಲಿದೆ. ನಾನು ಹೋದೆ, ಅಲ್ಲಿ ಹೋದ ತಕ್ಷಣ ಮೈ ಹಾಕೋ ಜುಮ್ಮಂತ ನನಗೆ. ಜುಮ್ಮಂತ ತಕ್ಷಣ ನಾನು ಅಲ್ಲೇ ಕೂತ್ಕೊಂಡು ಕರ್ಪೂರ ಹಚ್ಬಿಟ್ಟು ಏನು ಮಾಡಿದೆ, ಅಗ್ನಿದೆ ಒಂದು ಮಂತ್ರ ಹೇಳಿ ನಾನಲ್ಲಿ ಒಂದು ಪ್ರಯೋಗ ಮಾಡಿದೆ. ಈ ಜಾಗಕ್ಕೆ ನಾನು ಬೆಂಕಿ ಉಂಡೆಗಳನ್ನ ಹಾಕ್ತಾಯಿದ್ದೀನಿ, ಯಾರಾದರೂ ಇದ್ದರೆ ಸುಟ್ಟೋಗ್ಬಿಡ್ತೀರ, ದಯವಿಟ್ಟು ಹೊರಗಡೆ ಹೊರಟೋಗ್ಬಿಡ್ಬೇಕು ಅಂದೆ. ಅದರಿಂದ ಏನೂ ಆಗಲ್ಲ, ಅದನ್ನು ನಂಬಿಸ್ತೀನಿ. ನಾನು ನಂಬಿಸ್ತೀನಿ. ಒಂದು ಮಂತ್ರ ಹೇಳಿದೆ, ಅಗ್ನಿಗೆ ಕೈ ಮುಗಿದೆ. ಅಗ್ನಿಗೆ ಕೈ ಮುಗಿದ್ಬಿಟ್ಟು ಅಗ್ನಿ ತಗೊಂಡು ಎಲ್ಲ ಕಡೆ ಹಾಕಿದೆ. ಪ್ರೋಕ್ಷಣೆ ಅಂದರೆ ನಮ್ಮ ಮೇಲೆ ಬೆಂಕಿ ಆಗ್ತಾವನೆ ಅನ್ನೋದು ಅವ್ರ ಮನಸ್ಸು ಬಂದ್ಬಿಡ್ತು ಆತ್ಮಕ್ಕೆ. ಟಕ್ಕಂತ ತಿರುಗಿ ನೋಡ್ತೀನಿ, ನಾನು ಕರ್ಕೊಂಡೋದವನಿಲ್ಲ ಅಲ್ಲಿ. ನನ್ನ ಕಾರಲ್ಲಿ ಕರ್ಕೊಂಡೋದಲ್ಲ ಅವ್ರ ಅಣ್ಣ, ಅವನಿಲ್ಲ. ಶರ್ಟ್ ಬಿಚ್ಚಿಬಿಟ್ಟು ಅಲ್ಲಿ ಈಚೆ ಕಡೆ ಹುಲ್ ಮೇಲೆ ಬಿದ್ದು ಒದ್ದಾಡ್ತಾವನೆ. ನಾನು ನೋಡ್ಬಿಟ್ಟು ಭಯ ಆಗ್ಬಿಡ್ತು ನನಗೆ. ಅಂದರೆ ಗುರುಜಿ ನನ್ನ ಉರಿ ಆಗ್ತೈತೆ, ನಾನು ಹಾಕಿದ ಬೆಂಕಿ ಅವ್ರಿಗೆ ತಗಲಿದೆ. ಇವು ಎರಡೂ ಇದ್ವಲ್ಲ ಇವು, ನೀನು ಹಾಕಿದ ಬೆಂಕಿ ನೀನು ಕರ್ಕೊಂಬಂದ್ರಿಗೆ ಆಗಿದ್ದ, ಅಲ್ಲಿಗೆ ಎಫೆಕ್ಟ್ ಆಯಿತು. 5 ನಿಮಿಷ ಕರೆಕ್ಟಾಗಿ ಲಂಡನ್ನಿಂದ ಫೋನ್ ಬಂತು, ಗುರುಜಿ ಮೇಲ್ಕು ಆನ್ ಜಲ್ರ ಅಂತ ಬಿಡ್ಕೋತಾವಳು. ಲಂಡನ್ ಟು ಗೋವಾ ವಿತಿನ್ ಸೆಕೆಂಡ್, 3 ನಿಮಿಷದಲ್ಲಿ ಹೆಂಗೋಯ್ತು ಆತ್ಮ. ಸಂಚಾರಕ್ಕೆ ಅದು ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್. ಅಲ್ಲ ಅವಳು ಗುರಿತಾ ಇದೆ, ಇಲ್ಲಿ ಇವನು ಗುರಿತಾ ಇದೆ. ನಾನು ಐಡಿಯಾ ಮಾಡಿದೆ, ಅಲ್ಲೊಂದು ನೀರು ಎತ್ಕೊಂಡು ಏನು ಮಾಡಿದೆ, ಆಯಿತು ನಾನು ಇಲ್ಲಿ ಬಂದಿದ್ದು ತಪ್ಪಾಯಿತು, ಬೆಂಕಿ ಎಲ್ಲ ವಾಪಸ್ ತಗೋತೀನಿ ನೋಡಿ, ಆರಿಸ್ತಾ ಇದ್ದೀನಿ ಬೆಂಕಿನಂತೆ ನೀರು ಹಾಕಿ ಅಲ್ಲೆಲ್ಲ ಚುಮ್ಕಿಸ್ತೀನಿ. ಚುಮ್ಕಿಸ್ಬಿಟ್ಟು ಬಿಟ್ಟೆ. 2 ನಿಮಿಷಕ್ಕೆ ಅವನು ಕೂತವನೆ. ಟಕ್ಕಂತ ಲಾಕ್ ಮಾಡಿದೆ, ನಡೀಲಿರೋದು ಬೇಡ ಅಂತ ಹೊರಗಡೆ ಶರ್ಟ್ ಹಾಕೊಂಬಿಟ್ಟ. ಉರಿ ಸ್ಟಾಪ್ ಆಯಿತು ಅಂತ ಅಲ್ಲಿಗೆ ಫೋನ್ ಮಾಡಿದೆ, ಲಂಡನ್ ಫೋನ್ ಬಂತು. ಫೋನ್ ಮಾಡಿ ಕೇಳಿದೆ, ಅದಕ್ಕಿಲ್ಲ ಸ್ವಲ್ಪ ಕೂಲ್ ಆಯಿತು ಅಂತ. ಅಂದರೆ ಅವಕ್ಕೆ ಎಷ್ಟು ಕೋಪ, ಅವ್ರು ತೊಂದರೆ ಮಾಡಿದ್ರೆ ಅವೇನು ಮಾಡ್ತವೆ ಅಂದರೆ ಅವರ ಅಜ್ಜಿ ತಾಯಿ ಸಂಪಾದನೆ ಮಾಡಿದ ಜಾಗ ಅದು. ಇವ್ರು ಮಾರ್ಬಿಟ್ಲೆಲ್ಲ ಲಂಡನ್ ಕೊಟ್ಟೋಗ್ಬಿಟ್ರೆ ಎಲ್ಲರೂ ನಾವು ಸಂಪಾದನೆ ಮಾಡಿದ್ದ ಮಾರಕ್ಕೆ ಹೋಗಿ ಬಿಡ್ತೀವ. ಅವು ಇಂಜೆಕ್ಷನ್ ಕೊಟ್ಟರು. ಸರಿ, ನಾನು ಮಾಡಿದೆ, ಲಾಕ್ ಮಾಡ್ಕೊಂಡು ಕರ್ಕೊಂಬಿಟ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ಮನೆ ಫೋಟೋ ತೊಗೊಂಬಂದಿದ್ದೆ. ಬೆಂಗಳೂರಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡಿದೆ. ಇಬ್ಬರು ಹಿಡ್ದಾಕ್ತೆ. ನೀನು ನನ್ನ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಹಿಡಿಯೋಕ್ಕೆ ಬಂದಿದ್ಯಾ ಅಂತ. ಬಿಡಲಿಲ್ಲ, ಇಬ್ಬರನ್ನು ಎಳ್ಕೊಂಬಂದೆ, ಲಾಕ್ ಮಾಡಿದೆ. ನಾನು ಏನು ಮಾಡಬೇಕು ಮಾಡಿದೆ. ಆಮೇಲೆ ಅವ್ರ ಅಣ್ಣಗೆ ಹೇಳಿದೆ, ಮನೆ ಹೋಗಿ ಎಲ್ಲ ಕ್ಲೀನ್ ಮಾಡಿಸಪ್ಪ ಅಂದೆ. ಮನೆ ಕ್ಲೀನ್ ಮಾಡಿಸಿ ಗಿಡಗಳೆಲ್ಲ ಕಟ್ ಮಾಡಿಸಿದಂತೆ. 1 ದಿವಸ ಫುಲ್ ಆಯ್ತಂತೆ. ಹಾಗಾಗಿ 1 ವಾರಕ್ಕೆ ಮನೆ ಸೇಲ್ ಆದಮೇಲೆ ಇವರೆಲ್ಲ ಫುಲ್ ಫ್ಯಾಮಿಲಿ ಇವತ್ತು ಲಂಡನ್ನಲ್ಲಿದ್ದಾರೆ. ಅಂದರೆ ಆತ್ಮ ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಬ್ಬರನ್ನ ತನ್ನ ಹಠ ಇದ್ದರೆ ಆ ಜಾಗ ಬಿಟ್ಕೊಡಲ್ಲ, ಆ ಮನೆ ಬಿಟ್ಕೊಡಲ್ಲ. ಕೆಲವರೆಲ್ಲ ಚಿನ್ನ ಬೆಳ್ಳಿ ಕುಡಿಕೆ ಮಡಿಕೆ ಎಲ್ಲ ಇಟ್ಬಿಟ್ಟಿರ್ತಾರೆ. ಸತ್ತೋದ್ರು ಕೂಡ ಅದನ್ನು ಕಾವಲು ಕಾಯ್ತಾ ಕೂತಿರ್ತಾರೆ. ತೆಗೆಯಕ್ಕೆ ಹೋಗಿದ್ದಾಗ 8 ಜನ ನಿಧಿ ತಗೋಗಿ ಸತ್ತಿದ್ದಾರೆ. 8 ಜನ ನಿಧಿ ತಗೋಗಿ ಕೈ ಕಾಲು ಕಳ್ಕೊಂಡಿದ್ದಾರೆ. ಇವತ್ತು ನನಗಿವತ್ತು 100 ಫೋನ್ ಬರ್ತವೆ. ಸರ್, ನಮ್ಮ ಮನೇಲಿ ಗೆಜ್ಜೆ ಸೌಂಡ್ ಬರ್ತಾಯಿದೆ, ನಮ್ಮ ಮನೇಲಿ ಏನೋ ಸೌಂಡ್ ಬರ್ತಾಯಿದೆ, ನಾನು ನಿಧಿ ತೆಗೆಯಲ್ಲಪ್ಪ ಅಂತ. ಯಾಕಂದರೆ ಯಾವುದೇ ವಸ್ತು, ಯಾವುದೇ ಹಣ, ಯಾವುದೇ ದುಡ್ಡು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಯಾರೋ ಎಷ್ಟೋ ವರ್ಷದಿಂದ ಕೂಡಿಕ್ಕಿರ್ತಾರೆ ಪಾಪ, ಅವ್ರ ಆತ್ಮ ಅದಕ್ಕೆ ಕಾವಲು ಕಾಯ್ತಾ ಇರ್ತಾನೆ. ಅದಕ್ಕೇನು ಮಿತಿ ಅಂತ ಪ್ರಶ್ನೆ ಬರಲ್ಲ. ಅದು ಎಲ್ಲಿವರೆಗೂ ತೃಪ್ತಿ ಆಗಬೇಕು ಅಲ್ಲಿವರೆಗೂ ಇರ್ತದೆ, ಆಮೇಲೆ ಹೊರಟೋಗ್ತದೆ. ಹಠ ಅಂತ ಇದ್ದರೆ ಅದು ಯಾವಾಗ ಬೇಕಾದ್ರೂ ಸಾಯೋವರೆಗೂ ಇರ್ಬೋದು, ಹೇಳೋಕ್ಕಾಗಲ್ಲ. ಇದಕ್ಕೆ ಇತಿಮಿತಿ ಇಲ್ಲ. ಸಾಯೋವರೆಗೂ ಇದ್ದರೆ ಅವ್ರ ಮಧ್ಯಂತರದಲ್ಲಿ ಏನೋ ಕಾಯಿಲೆ ಬಂದು ನಷ್ಟ ಅನುಭವಿಸಿ ಏನೋ ಮಾಡ್ಕೊಂಡು ಸತ್ತಿದ್ರೆ ಅದೇ ರೀತಿ ಇವರು ಸಾಯ್ತಾರೆ. ಸಾಯೋವರೆಗೂ ಅವ್ರು ಚೆನ್ನಾಗಿದ್ದು ಸತ್ತರೆ ಇವರು ಚೆನ್ನಾಗಿರ್ತಾರೆ, ಲಾಸಲ್ಲಿರ್ತಾರೆ. ಏನು ಮಾಡಿದ್ರು ಉದ್ಧಾರ ಆಗಲ್ಲ. ಆತ್ಮಗಳು ಒಬ್ಬ ಮನುಷ್ಯನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಒಂದು ಜಾಗನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಅದಕ್ಕಿದೆ.
ಇವತ್ತು ನೀವು ಟಿ ವಿಗಳಲ್ಲಿ ನೋಡ್ತಾ ಇರ್ತೀರ, ಸರ್ ಆ ಮನೆ ಒಳಗಡೆ ಹೋದ್ರೆ ಸಾಕು ಸರ್, ಏನೋ ಹಿಂಸೆ ಆಗ್ತಿದೆ ಸರ್, ಆಗಲ್ಲ ಅಲ್ಲಿ, ಅದಕ್ಕೆ ಬೀಗ ಹಾಕ್ಬಿಟ್ಟಿದ್ದೀವಿ ಅಂತ. ಆ ಮನೆಗೆ ಹೋದ್ರಿಂದ ನನಗೆ ಹುಷಾರು ತಪ್ಪಿದೆ ಅಂತಾರೆ. ಅದ್ರ ಕಂಟ್ರೋಲ್ ಅದು ನಿಮ್ಮನ್ನು ಹೆಂಗೆ ಬಿಡ್ತಿದೆ ಅಲ್ಲಿ, ನಿಮ್ಮನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಸಹ ಪರಿಹಾರ ಮಾಡಬಹುದು 200% ಅಂತ. ಬಂಗ್ಲೆ ಇರಲಿ, ನಾನು ಒಬ್ಬನೇ ನುಗ್ತೀನಿ, ಓಪನ್ ಚಾಲೆಂಜ್. ಯಾಕಂದರೆ ನಾನು ಏನಕ್ಕೆ ಇಷ್ಟೊಂದು ಓಪನ್ ಆಗಿ ಹೇಳ್ತೀನಿ, ಸಾವಿರಾರು ಕೇಸ್ಗಳು, ಸಾವಿರಾರು ಮನೆಗಳು. ನನ್ನ ಈಗ ಹಿಂದಿನ ಎಪಿಸೋಡು, ಇನ್ನೊಂದು 2-3 ಹಿಂದಿನ ನನ್ನ ಇನ್ನೊಂದು ಚಾನಲ್ ಎಪಿಸೋಡಲ್ಲಿ ಕೊಟ್ಟಿದ್ದೀನಿ ನೋಡಿ. ಮಂಚದ ಮೇಲ್ಗಡೆ ಒಂದು ಹೆಂಗಸು ಕೂತ್ಕೊಂಡು ಕ್ಯಾಂಡಿಡೇಟ್ ಹತ್ರ ಮಾತಾಡ್ತಾರೆ. ಇದು ಹೆಂಗಪ್ಪ ಅಂತ ಎಲ್ಲರೂ ಆಶ್ಚರ್ಯ, ನಿಜಾನ ಅಂತಾರೆ. ಅನುಭವಿಸಿದವ್ರಿಗೆ ಆ ಕಷ್ಟ ಗೊತ್ತಿರ್ತಾರೆ. ಕೂತ್ಕೊಂಡು ಮಜಾ ತಗೊಳ್ಳೋರ್ಗೆ ಏನು ಗೊತ್ತಾಗುತ್ತೆ, ಅವ್ರು ಏನಾದ್ರು ಅನುಭವಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಮ ಎಪಿಸೋಡ್ಗಳಲ್ಲಿ ಮುಂದೆ ಇನ್ನೂ ತುಂಬ ಕ್ರಿಟಿಕಲ್ ಆಗಿರ್ತಕ್ಕಂಥ ಕೇಸ್ಗಳ ಬಗ್ಗೆ ನಾನು ಮಾತಾಡ್ತೀನಿ. ಅರ್ಥ ಇದೆ. ನಿಮ್ಮ ಇಂಟ್ರಡಕ್ಷನ್, ನಿಮ್ಮದೊಂದು 5-6 ಎಪಿಸೋಡ್ಗಳು ನಿಮಗೆ ತಲೆಯಲ್ಲಿ ಇರ್ತಕ್ಕಂಥದ್ದೆಲ್ಲ ಈಚೆ ಬರಲಿ ಅಂತ ನಾನು ನೀವು ಕೇಳಿದಕ್ಕೆ ಉತ್ತರ ಕೊಡ್ತಾಯಿದ್ದೀನಿ, ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ ವೀಕ್ಷಕರಿಗೆ. ನಮಸ್ಕಾರ ವೀಕ್ಷಕರೇ. ಈ ಎಪಿಸೋಡಲ್ಲಿ ತಿಳಿಸಬೇಕಾದಂತಹ ವಿಷಯಗಳನ್ನು, ಎಸ್ಪೆಷಲಿ ಆತ್ಮಗಳು, ಪ್ರೇತಾತ್ಮಗಳ ಬಗ್ಗೆ ಭಗವಾನ್ ಗುರೂಜಿಯವರು ಬಹಳ ವಿಶಾಲವಾಗಿ ಮತ್ತು ವಿಚಾರವಂತವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇವ್ರಿಗೆ ಏನಾದರೂ ಆ ವಿಚಾರಗಳನ್ನು ತಿಳ್ಕೊಳ್ಬೇಕು, ಅದರ ಬಗ್ಗೆ ಯಾವುದಾದ್ರೂ ವಿಚಾರಗಳನ್ನು ನೀವು ಮಾತಾಡಬೇಕು ಅಂತಂದರೆ ಕೆಳಗೆ ಫೋನ್ ನಂಬರ್ಗಳಿದ್ದಾವೆ. ಆ ಫೋನ್ ನಂಬರ್ಗಳಿಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಎಲ್ಲವೂ ವಿಚಾರಗಳನ್ನು ನಿಮಗೆ ತಿಳಿಸುತ್ತೆ. ಹಾಗೆ ನನ್ನ ನಮಸ್ಕಾರಗಳು.